ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ದೀಕ್ಷಾ ಅವ್ರ ಮನೆ ಹತ್ರ ಬಂದೆ. ಹೊರಗಡೆ ಹೋಗಬೇಕಿತ್ತು. ಎಲ್ಲಿ ಹೋಗ್ತಿದ್ದೀವಿ ಏನೋದೇ ಈ ವಿಡಿಯೋದಲ್ಲಿದೆ ನೋಡಿ. ಇವನ ಹೆಸರು ಜೀವ ಅಂತ. ಹಾಯ್. ಅಲ್ಲಿ ಅವರು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಗಾಯ್ಸ್. ಸ್ವಲ್ಪ ಜೋರಾಗಿ ಮಾತಾಡು. ನೀನು ಇದನ್ನೇ ಆಗ್ತೀವಿ ಇಲ್ಲ ನಾವಿವತ್ತು ಹೊಸೂರು ಮತ್ತು ಚುಂಚನಕಟ್ಟೆ ಮಧ್ಯೆ ಇರೋಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅದ್ರ ಮುಂದೆ ಇರೋಂಥ ಹೊಳೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಬರೋಣ ಅಂತ ಹೋಗ್ತಿದ್ದೀವಿ. ನಾವು ಹೋಗಿದ್ದಂಥ ಟೈಮಲ್ಲಿ ತುಂಬ ರಶ್ ಏನಿರಲಿಲ್ಲ. ಅದೇ ನಾವೇನಾದರೂ ಶಿವರಾತ್ರಿ ಟೈಮಲ್ಲಿ ಬರ್ತೀವಿ ಅಂದರೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಮಾರನೆಗೆ ಜಾತ್ರೆ ಕಟ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಆ ಟೈಮಲ್ಲಿ. ಅಲ್ಲಿ ನೀರು ತುಂಬ ಪರಿಶುದ್ಧವಾಗಿತ್ತು. ಅಲ್ಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ನಮ್ಮ ಅಕ್ಕ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ. ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಫೀಲ್ನೆಸ್ ಆಯಿತು. ದೇವ್ರನ್ನ ನೋಡ್ತಿದ್ರೆ ಇನ್ನೂ ಸ್ವಲ್ಪ ತಲ್ಲೇ ಕುತ್ಕೊಂಡು ನೋಡಬೇಕು ಅನ್ನಿಸ್ತಿತ್ತು. ಹೋಗಿದ್ದೊಂದು 4 ಜನ ಅಂದರು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ಕೋತಿದ್ವಿ. ಯಾಕೋ ಆಗ್ತಾನೆ ಇರಲಿಲ್ಲ. ಇವಾಗ ಹೋಗಿದ್ವಿ. ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಕೂತಿದ್ವಿ. ಹಂಗೆ ಹೊರಗಡೆ ಒಂದು ಸುತ್ತಮುತ್ತ ಏನಿದೆ ಎಲ್ಲ ನೋಡಿಕೊಂಡು ಪ್ರಸಾದ ಕೊಡ್ತಿದ್ರು. ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಇವಾಗ ಬನ್ನಿ ಹೋಗೋಣ. ದೇವಸ್ಥಾನ ಇನ್ನೂ ಯಾರೇ ನೋಡಿಲ್ಲ, ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ನೋಡಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ವಾಪಸ್ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಎಲ್ಲರಿಗೂ ತುಂಬ ಹಸುವಾಗಿತ್ತು. ಅದರಿಂದ ಪಾನಿಪುರಿ ತಿನ್ಕೊಂಡು ಕಬ್ನಲ್ಲಿ ಕುಟ್ಕೊಂಡು ಇಲ್ಲೊಬ್ರು ಪಾನಿಪುರಿ ಮಾರ್ತಿದ್ರು. ನೋಡೋಣ ಬನ್ನಿ. ಒಂದು ಪಾನಿಪುರಿ ಎಷ್ಟು ದೀಕ್ಷಾ? ಒಂದು ಪಾನಿಪುರಿ ಎಷ್ಟೇ? 30 ರೂಪಾಯಿನಾ? ಅಷ್ಟೇನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.